ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನಾನು ಇವತ್ತು ತಗೊಂಡು ಬಂದಿರೋವಂಥದ್ದು ಬಹಳ ಸಮಯನೂ ಕಮ್ಮಿ ಇರೋದ್ರಿಂದ, ಆದರೆ ತುಂಬ ಪವರ್ಫುಲ್ ಡೇ ಬಂದಿದೆ. ರಥಸಪ್ತಮಿ ಹಾಗೂ ಅಚಲ ಸಪ್ತಮಿ, ಭಾನು ಸಪ್ತಮಿ, ಹಾಗೆ ಆರೋಗ್ಯ ಸಪ್ತಮಿ ಎಲ್ಲವನ್ನೂ ನಾವು ಹೇಳುವಂಥ ದಿನ ರಥಸಪ್ತಮಿಗೆ. ನಾವು ಸೌತ್ ಇಂಡಿಯನ್ ಏನು ಹೇಳ್ತೀವಿ, ರಥಸಪ್ತಮಿ ಅಂತ ಹೇಳ್ತೀವಿ. ನಾರ್ತ್ ಸೈಡು ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಲ್ಲೆಲ್ಲ ಭಾನು ಸಪ್ತಮಿ, ಆರೋಗ್ಯ ಸಪ್ತಮಿ, ಅಚಲ ಸಪ್ತಮಿ ಈ ಥರದೆಲ್ಲ ಹೇಳ್ತಾ ಇದ್ದಾರೆ. ಸೂರ್ಯನ ಜಯಂತಿ, ಸೂರ್ಯ ಉದಯ ಅಂದರೆ ಉದ್ಭವ ಆದಂಥ ದಿನ, ಸೂರ್ಯನ ಹುಟ್ಟುಹಬ್ಬ. ಅವತ್ತಿನ ದಿನ ನಾವು ರಥಸಪ್ತಮಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. 7 ಕುದುರೆಗಳ ಮೇಲೆ ಸೂರ್ಯದೇವ ಬಂದ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಇದನ್ನ ಆಚರಣೆ ಮಾಡುವಾಗ ಸಾಕಷ್ಟು ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ವಿಧಿವಿಧಾನಗಳಲ್ಲಿ ಸ್ನಾನಾದಿಗಳಿಂದ, ನೈವೇದ್ಯಗಳಿಂದ, ದೀಪಾರಾಧನೆಯಿಂದ ಪ್ರತಿಯೊಂದು ವಿಶೇಷತೆಯಲ್ಲಿ ವಿಶೇಷವನ್ನ ಪಡೆದಿರುವಂತ ದಿನ ಸೂರ್ಯ ಅಂದ್ರೇನೆ ಹಾಗೆ ಅಲ್ವಾ. ನಮ್ಮ ಜಾತಕದಲ್ಲಿ ಉಚ್ಚಸ್ಥಾನ, ಸೂರ್ಯನ ಉಚ್ಚಸ್ಥಾನ ಇದೆ ಅಂದ್ರೆ ನಮಗೆ ಅಧಿಕಾರ ಪ್ರಾಪ್ತಿ ಆಗತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಮಗೆ ಸಿಗುತ್ತೆ ಅನ್ನೋವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ದಿನ. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಸೂರ್ಯನ ಒಂದು ಯಂತ್ರವನ್ನ ಒಂದು ಸಾಮಾನ್ಯವಾಗಿ ತುಂಬಾ ಕೆಲವೊಂದು ಕಷ್ಟಗಳಿಂದ ಪರಿಹಾರ ಮಾಡಲಿಕ್ಕೆ ಒಂದು ಸಣ್ಣ ಪರಿಹಾರವಾಗಿ ಹೇಳಿಕೊಟ್ಟಿದ್ದೀನಿ ನಾನು. ಆದರೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ನಾವು ಸೂರ್ಯ ಯಂತ್ರವನ್ನ ರಚನೆ ಮಾಡಬೇಕು ಅಂತ, ಯಾವುದೇ ಒಂದು ಯಂತ್ರವನ್ನ ನಾವು ರಚನೆ ಮಾಡುವಾಗ ಅದಕ್ಕೆ ಅದರದೇ ಆದ ದಿನ ಇರುತ್ತೆ, ಸಮಯ ಇರುತ್ತೆ. ಇದೆಲ್ಲವೂ ಸೇರ್ಕೊಂಡೇನೆ ನಾವು ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ನಾನು ಒಂದು ನಾರ್ಮಲ್ ಆಗಿ ಸೂರ್ಯ ಯಂತ್ರವನ್ನ ನಿಮ್ಮ ಬಳಿಯೇ ಇಟ್ಕೊಳ್ಳಿ. ಇದನ್ನ ಎಷ್ಟೋ ಜನಕ್ಕೆ ಆ ಒಂದು ವೈಬ್ರೇಷನ್ ಇಂದನೇ ಎಷ್ಟೋ ಜನರ ಒಂದು ಕೆಲಸಗಳು ನೆರವೇರಿದೆ ಅನ್ನೋದು ಸಾಕಷ್ಟು ನಿಮಗೆ ಕಮೆಂಟ್ಸ್ಗಳ ಮುಖಾಂತರ ಗೊತ್ತಾಗಿದೆ. ಇಲ್ಲಿ ನಾನು ಇವತ್ತು ತಗೊಂಡು ಬಂದಿರೋದು ಪರ್ಟಿಕ್ಯುಲರ್ ಆಗಿ ರಥಸಪ್ತಮಿಯ ದಿನ, ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತ ದಿನ. ನಾವಿವತ್ತು ಸೂರ್ಯನ ಒಂದು ಜಯಂತಿಯ ದಿನ ಸೂರ್ಯ ಯಂತ್ರವನ್ನ ನಾವು ಯಾವ ರೀತಿ ಶಾಸ್ತ್ರೋಕ್ತವಾಗಿ ಬರಿಬೇಕು ಅನ್ನೋಂಥದ್ದನ್ನ ತಗೊಂಡು ಬಂದಿದ್ದೀನಿ. ಅದಕ್ಕೆ ನೋಡಿ, ಯಾವುದೇ ಒಂದು ಯಂತ್ರವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಬೇರೆ ಯಾವುದ್ರಲ್ಲೂ ಬರಿಬಾರ್ದು. ಭೋಜ್ ಪತ್ರ ಅಂತಾನೆ ಸಿಗುತ್ತೆ. ಈ ಭೋಜ್ ಪತ್ರದಲ್ಲೇ ನಾವು ಯಂತ್ರಗಳನ್ನ ಬರಿಬೇಕಾಗತ್ತೆ. ಅದನ್ನ ಬಿಟ್ರೆ ಇದನ್ನೆಲ್ಲ ಬೇರೆ ಬೇರೆ ಮೆಟಲ್ಸ್ಗಳನ್ನ ಯೂಸ್ ಮಾಡಿ ಯಂತ್ರಗಳನ್ನ ಬರೀತಾರೆ. ಆದ್ರೆ ಶಾಸ್ತ್ರೋಕ್ತವಾಗಿ ನಾವು ಬರಿಬೇಕು ಅಂತ ಹೇಳಿದ್ರೆ ಈ ಒಂದು ಭೋಜ್ ಪತ್ರದಲ್ಲಿ ನಾವು ಯಂತ್ರಗಳನ್ನ ಬರಿಬೇಕಾಗತ್ತೆ. ಯಂತ್ರವನ್ನ ನೀವು ರಥಸಪ್ತಮಿಯ ದಿನ ಶಾಸ್ತ್ರೋಕ್ತವಾಗಿ ಬರಿಬೇಕು ಅನ್ನೋರೆಲ್ಲರೂ ಕೂಡ ಈ ಒಂದು ಭೋಜ್ ಪತ್ರವ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಗ್ರಂಥಿಗೆ ಅಂಗಡಿನಲ್ಲಿ, ಅಂದ್ರೆ ಪಲ್ಸಾರಿ ಅಂಗಡಿ, ಪೂಜಾ ಸಾಮಗ್ರಿಗಳು ಸಿಗುತ್ತೆ ಅಲ್ವಾ, ಆ ಒಂದು ಅಂಗಡಿಗಳಲ್ಲಿ ನಿಮಗೆ ಈ ಒಂದು ಭೋಜ್ ಪತ್ರ ನಿಮಗೆ ಸಿಕ್ಕೇ ಸಿಗುತ್ತೆ. ಅದನ್ನ ತಗೊಂಡು ಬನ್ನಿ. ಹಾಗೆ ಇದನ್ನ ನಾವು ಇಲ್ಲಿ ಬೇರೆ ಯಾವುದೇ ಒಂದು ಇಂಕನ್ನ ಬಳಸೋ ಹಾಗಿಲ್ಲ. ಇದಕ್ಕೆ ನಾವು ಅಷ್ಟಗಂಧವನ್ನೇ ನಾವು ಬಳಸಬೇಕಾಗತ್ತೆ. ಭೋಜ್ ಪತ್ರದ ಮೇಲೆ ಬರೆಯುವಂತ ಅಷ್ಟಗಂಧವನ್ನ ಕೊಡಿ ಅಂತ ಹೇಳಿದ್ರೆ, ನೀವು ಭೋಜ್ ಪತ್ರ ಅಂತಿದ್ದಾಗೇನೆ ಎಷ್ಟೋ ಜನ ಅದನ್ನ ಜೊತೆನಲ್ಲೇ ಕೊಡ್ತಾರೆ. ಇನ್ಕ್ಲೂಡಿಂಗ್ ಅಮೆಝಾನ್ ಅಲ್ಲಿ ಕೂಡ, ಅಂದ್ರೆ ಸಮಯ ಕಮ್ಮಿ ಇರೋದ್ರಿಂದ ನಿಮಗೆ 24 hours ಅಲ್ಲಿ ನಿಮಗೆ ಬರಬಹುದು. ಆದ್ರೂ ಅರ್ಜೆಂಟ್ ಅಲ್ಲಿ ನೀವು ಹೋಗಿ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಅಷ್ಟಗಂಧವನ್ನ ನೀವು ಇಲ್ಲಿ ಉಪಯೋಗ ಮಾಡಬೇಕಾಗುತ್ತೆ. ಅಷ್ಟಗಂಧದಿಂದನೇ ನೀವು ಯಂತ್ರವನ್ನ ರಚಿಸಬೇಕಾಗತ್ತೆ. ಹಾಗೆ ಯಾವುದೇ ಪೆನ್ನಿನಿಂದ ಅಲ್ಲ. ಇಲ್ಲಿ ಈ ಒಂದು ದಾಳಿಂಬೆ ಕಡ್ಡಿಯನ್ನ ಇಟ್ಕೊಂಡು, ಈ ದಾಳಿಂಬೆ ಕಡ್ಡಿಯೇ ನಿಮಗೆ ಒಂದು ಪೆನ್ ಆಗಿ ನಮಗೆ ಪರಿವರ್ತನೆ ಆಗುತ್ತೆ. ಅಂದ್ರೆ ಇದ್ರಲ್ಲೇನೆ ನಾವು ಅಷ್ಟಗಂಧವನ್ನ ಎದ್ದುಕೊಂಡು ನಾವು ಇಲ್ಲಿ ಭೋಜ್ ಪತ್ರದ ಮೇಲೆ ರಚನೆಯನ್ನ ಮಾಡಬೇಕಾಗತ್ತೆ. ಇಷ್ಟು ಸಾಮಗ್ರಿಗಳು ನಮಗೆ ಬೇಕಾಗತ್ತೆ. ಓಕೆ, ಈಗ ನಾನು ಕೆಲವೊಂದು ರೂಲ್ಸ್ಗಳನ್ನ ಹೇಳ್ತೀನಿ ನೋಡಿ. ಇದಂತೂ ತುಂಬಾ, ಇದು ರೂಲ್ಸ್ ಅಂದ್ರೆ ರೂಲ್ಸ್. ಇದು ನೀವು ಬದಲಾಯಿಸ್ಕೊಳ್ಳಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ದೇರ್ ಇಸ್ ನೋ ಅದರ್ ಆಪ್ಷನ್. ಇಲ್ಲಿ ನೀವು ರಥಸಪ್ತಮಿಯ ದಿನ ಸೂರ್ಯ ಜಯಂತಿ ಅಂತ ನಾವೇನು ಆಚರಣೆ ಮಾಡ್ತಾ ಇದೀವಲ್ವಾ, ಇವತ್ತಿನ ದಿನ ಯಾವ ಸಮಯದಲ್ಲಾದ್ರೂ ನೀವು ಈ ಒಂದು ಯಂತ್ರವನ್ನ ರಚನೆ ಮಾಡಬಹುದು. ಬೈ ಚಾನ್ಸ್ ರಥಸಪ್ತಮಿಯ ದಿನ ನೀವು
ನೀವು ಸೂರ್ಯ ಯಂತ್ರವನ್ನ ರಚನೆ ಮಾಡ್ದೇನೆ ಬೇರೆ ದಿನ ರಚನೆಯನ್ನ ಮಾಡಬಹುದಾ ಅಂತ ಕೇಳಿದ್ರೆ ಅದು ನಿಮಗೆ ಸೋಮವಾರ ಅಥವಾ ಭಾನುವಾರ ಮಾತ್ರ ಆಗಿರ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ರಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆನಾ? ಹಾಗೇನೆ ಅವತ್ತಿನ ದಿನ ಎನಿ ಟೈಮ್ ಅಂತ ಕೇಳಿದ್ರೆ ನಮ್ಮ ಪಂಚಾಂಗದಲ್ಲಿ ಕ್ಯಾಲೆಂಡರ್ನಲ್ಲಿ ಸೂರ್ಯ ಹೋರ ಅಂತ ಇರುತ್ತೆ, ಅಂದ್ರೆ ಸನ್ ಹೋರ ಅಂತ ಬರುತ್ತೆ. ಆ ಸಮಯದಲ್ಲೇನೆ ನೀವು ಈ ಒಂದು ಯಂತ್ರವನ್ನ ರಚನೆ ಮಾಡಬೇಕು. ಇದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇದನ್ನ ರಚನೆಯನ್ನ ನಾವು ಮಾಡ್ತೀವಿ ಅಂತ ಅನ್ಕೊಂಡಿದ್ದೀರೋ, ಅಂದ್ರೆ ಶಾಸ್ತ್ರೋಕ್ತವಾಗಿ ರಚನೆಯನ್ನ ಮಾಡ್ತೀವಿ ನಾವು ಅಂತ ಅನ್ಕೊಂಡಿದ್ದಾರೋ ಅವರಿಗೆ ನಾನು ಇದನ್ನ ಹೇಳ್ತಾ ಇರೋವಂಥದ್ದು. ಇದು ಸಾಮಾನ್ಯವಾಗಿ ನಾವು ಕ್ಲಾಸ್ಗಳಲ್ಲಿ ಇದನ್ನ ಹೇಳ್ಕೊಡ್ತೀವಿ. ಆದ್ರೆ ಇವತ್ತಿನ ದಿನ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ನನ್ನ ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೇನೆ ನೀವು ಇದನ್ನ ರಚನೆ ಮಾಡುವಾಗ ಶುದ್ಧವಾಗಿ ನೀವು ರಚನೆ ಮಾಡಬೇಕಾಗತ್ತೆ. ಅಂದ್ರೆ ಮಡಿಯಿಂದ ಇದನ್ನ ರಚನೆ ಮಾಡಬೇಕಾಗತ್ತೆ. ರಚನೆ ಸ್ನಾನಗಳನ್ನ ಮುಗಿಸ್ಕೊಂಡು ಬಂದು ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ನೀವು ಒಂದು ಮಣೆ ಮೇಲೆ ಅಥವಾ ಚಾಪೆಯ ಮೇಲೆ ಅಥವಾ ನೀವು ಪೂಜೆ ಮಾಡುವಾಗ ಕೆಳಗಡೆ ಏನನ್ನ ಹಾಕೊಂಡು ಕುತ್ಕೊಳ್ತೀರೋ ಅದನ್ನ ಹಾಕೊಂಡೇನೆ ನೀವು ಕುತ್ಕೊಳ್ಬೇಕಾಗತ್ತೆ. ಕುತ್ಕೊಂಡು ನೀವು ಇದನ್ನ ರಚಿಸ್ಬೇಕಾಗತ್ತೆ. ಎರಡನೇದು, ಯಾರೊಟ್ಟಿಗೂ ಮಾತಾಡೋ ಹಾಗಿಲ್ಲ. ಯಾವುದೇ ಸಂದರ್ಭದಲ್ಲೂ ಯಾರ ಜೊತೆನೂ ನೀವು ಮಾತಾಡದೆ ಮೌನವಾಗಿ ಓಂ ಭಾಸ್ಕರಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಅಥವಾ ನೀವು ನಿಮ್ಮ ಮೊಬೈಲ್ನಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆ ಮಾಡ್ತಾನೋ ನೀವು ಮಾಡ್ಕೊಳ್ಳಿ. ಮೊಬೈಲಲ್ಲೂ ಕೂಡ ಆನ್ ಮಾಡಿ ಇಟ್ಕೋಬಹುದು. ಏನೂ ಇಲ್ಲ ಅಂದ್ರೆ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತಾನೆ ನೀವು ಈ ಯಂತ್ರವನ್ನ ರಚನೆ ಮಾಡಬೇಕಾಗಿರೋದು. ಹಾಗೆ ಇನ್ನೊಂದು ಮುಖ್ಯವಾದದ್ದು ಏನು ಅಂದ್ರೆ ಈ ಒಂದು ಭೋಜ್ ಪತ್ರದಲ್ಲಿ ನಿಮಗೆ ಹಿಂದಿಯಲ್ಲಿ ಬರೆದಂತ ಅಕ್ಷರಗಳು ಕಾಣಿಸ್ತಾ ಇದೆ, ಅಂದ್ರೆ ನಂಬರ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ ಹಿಂದಿಯಲ್ಲಿ ಬರ್ದಿರುವಂಥದ್ದು. ಹೌದು, ಯಾವುದೇ ಯಂತ್ರವನ್ನು ಹಿಂದಿಯ ನಂಬರ್ಗಳಲ್ಲೇನೆ ನಾವು ಬರಿಬೇಕಾಗುತ್ತೆ. ಯಂತ್ರ ಬಂದಿದ್ದು ವೇದಗಳಿಂದ, ಹಾಗಾಗಿ ಆ ನಂಬರ್ಗಳು ಹಿಂದಿಯಲ್ಲೇ ಇರೋದ್ರಿಂದ ಹಿಂದಿಯ ಸಂಖ್ಯೆಗಳನ್ನೇ ನೀವು ಬರಿಬೇಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನೋಡಿ. ನೀವು 1ರಿಂದ 10 ಅಂತ ಹೇಳಿ ಗೂಗಲ್ ನೀವು ಸರ್ಚ್ ಮಾಡಿದ್ರು ಕೂಡ ಹಿಂದಿಯ ಒಂದು ನಂಬರ್ಸ್ ನಿಮಗೆ ಸಿಕ್ಕಿಬಿಡುತ್ತೆ. ಯಾವುದೇ ತರದ ಒಂದು ದೊಡ್ಡ ಕಷ್ಟಕರವಾದ ಕೆಲಸ ಅಲ್ಲ. ಎಲ್ಲರೂ ನಾವಂತೂ ಹಿಂದಿ ಓದಿರ್ತೀವಿ, ನಂಬರ್ಸ್ಗಳು ಗೊತ್ತಿರುತ್ತೆ. ಏನ್ ಗೊತ್ತಿಲ್ಲ ಅಂದ್ರೆ 1ರಿಂದ 10 ಅಂತೂ ನಂಬರ್ಗಳು ಗೊತ್ತಿರುತ್ತೆ. ನೀವು ಗೊತ್ತಿದ್ರೆ ಬರೀರಿ, ಕನ್ಫ್ಯೂಷನ್ ಆದ್ರೆ ಗೂಗಲ್ ಸರ್ಚ್ ಮಾಡಿ ನಿಮಗೆ ಸಿಗತ್ತೆ. ಓಕೆ, ಇದನ್ನ ನೀವು ನೆನ್ಪಿಟ್ಕೊಡಿ. ಹಾಗೆ ಇದನ್ನ ರಚಿಸಿದ ನಂತರ ಇದಕ್ಕೆ ಏನ್ ಹೇಳ್ಬೇಕು, ಅರಿಶಿಣ, ಕುಂಕುಮ, ಚಂದನ ಎಲ್ಲವನ್ನು ಅರ್ಪಣೆ ಮಾಡಿ ಕೆಂಪು ಅಕ್ಷತೆಗಳನ್ನು ಹಾಕಿ ಕೆಂಪು ಹೂವನ್ನು ಇಟ್ಟು ಹಾಗೆ ನೈವೇದ್ಯಕ್ಕೆ ಗೋಧಿಯಿಂದ ಮಾಡಿದಂತ ನೈವೇದ್ಯವನ್ನ ನೀವು ತಗೊಳ್ಬೇಕಾಗತ್ತೆ. ಅಂದ್ರೆ ಗೋಧಿಯ ಹುಗ್ಗಿ ಮಾಡಬೇಕಾಗತ್ತೆ ಅವತ್ತಿನ ದಿವಸ. ಕೊನೆಗೆ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಲ್ಲದ ಹಚ್ಚಾದ್ರೂ ಇಟ್ಟು ನಾವು ಇದಕ್ಕೆ ನೈವೇದ್ಯವನ್ನು ಕೊಟ್ಟು, ಅಂದ್ರೆ ನಾವು ಇದನ್ನ ರಚಿಸ್ತೀವಿ. ನಂತರ ಅರಿಶಿನ, ಕುಂಕುಮ, ಅಕ್ಷತೆ, ಕೆಂಪು ಅಕ್ಷತೆ ಹಾಕ್ತೀವಿ, ಕೆಂಪು ಹೂವನ್ನ ಇಡ್ತೀವಿ, ಗಂಧ, ಧೂಪ, ದೀಪ, ಆರತಿ ಎಲ್ಲವನ್ನು ಮಾಡಿ ನೈವೇದ್ಯವನ್ನ ನಾವು ಇದಕ್ಕೆ ಸಹ ಕೊಟ್ಟು ನಂತರ ನಾವು ಇದಕ್ಕೆ ನಿಮಗೆ ಎಷ್ಟು ಸಾಧ್ಯನೋ ಅದರಲ್ಲೂ ಏನು ಅಂದ್ರೆ 1108 ಸಾರಿ ಓಂ ಭಾಸ್ಕರಾಯ ನಮಃ ಅಂತನಾದ್ರೂ ತಗೊಳ್ಳಿ, ಓಂ ಸೂರ್ಯಾಯ ನಮಃ ಅಂತನಾದ್ರೂ ತಗೊಳ್ಳಿ, ಅಥವಾ ನಿಮಗೆ ಸೂರ್ಯ ಗಾಯತ್ರಿ ಮಂತ್ರ ಇದೆಯಲ್ವಾ ಅದನ್ನಾದ್ರೂ ತಗೊಳ್ಳಿ. ಹಾಗೆ ನೀವು ಆದಿತ್ಯ ಹೃದಯ ಸ್ತೋತ್ರನಾದ್ರೂ ತಗೊಳ್ಳಿ. ಏನು ಗೊತ್ತಿಲ್ಲ ಅಂದ್ರೆ ಓಂ ಸೂರ್ಯಾಯ ನಮಃ ಅಂತನಾದ್ರೂ ನೀವು ತಗೊಳ್ಳಿ. ಸೊ ಇಷ್ಟನ್ನ ನೀವು ತಗೊಂಡು ಈ ಒಂದು ಮಂತ್ರವನ್ನ ರಚನೆ ಮಾಡಬೇಕಾಗತ್ತೆ. ಈ ಒಂದು ಮಂತ್ರವನ್ನ ರಚನೆ ಮಾಡಿದ ನಂತರ ಪೂಜೆ ಮಾಡಿ ನೀವು ಕಣ್ಣನ್ನು ಮುಚ್ಕೊಂಡು ಯಾವ ಉದ್ದೇಶ ಅಂದ್ರೆ ಇದಕ್ಕೆ ಮೇನ್ ಅಂದ್ರೆ ಏನು, ಸೂರ್ಯ ಉಚ್ಚ
ಅಗ್ರಸ್ಥಾನದಲ್ಲಿ ನಮಗೆ ಇರಬೇಕು, ನಮ್ಮ ಜೀವನ ಬೆಳಕಾಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಅಧಿಕಾರ ಪ್ರಾಪ್ತಿ ಆಗಬೇಕು, ಪ್ರಮೋಷನ್ಸ್ಗಳು ಬರಬೇಕು, ಸ್ಯಾಲರಿ ಹೈಕ್ ಆಗಬೇಕು, ಜಾಬ್ ಸಿಗಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡ್ಕೊಳ್ಬೇಕು, ಮಕ್ಕಳಾಗಬೇಕು, ಎಲ್ಲದಕ್ಕೂ ಸೂರ್ಯನ ಬಲ, ಸೂರ್ಯನ ಆಶೀರ್ವಾದ ನಮಗೆ ಪ್ರಾಪ್ತಿ ಆಗಬೇಕು. ಸೂರ್ಯ ಅಂದ್ರೇನೆ ನ್ಯೂಮರಾಲಜಿಕಲಿ ಏನು ಹೇಳ್ತಾರೆ, ನಂಬರ್ 1 ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ನಾವು ಟಾಪ್ ಅಲ್ಲಿ ಇರಬೇಕು, ಏನೇ ಕೆಲಸ ಮಾಡಿದ್ರು ಅಪ್ರಿಶಿಯೇಟ್ ಮಾಡಿಸ್ಕೊಳ್ಳುವಂಥದ್ದು, ಯಶಸ್ಸು, ಲಾಭ, ಜಯ, ವಿಜಯ ಎಲ್ಲದೂ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರು ಈ ಒಂದು ಸೂರ್ಯ ಯಂತ್ರವನ್ನ ಬರೆದು ನಿಮ್ಮ ಇದನ್ನ ಹಾಗೆ ಇಟ್ಕೊಂಡು ನೀವು ಪೂಜೆ ಮಾಡಬಹುದು, ತೊಂದರೆ ಇಲ್ಲ. ಆದ್ರೆ ಈ ಭೋಜಪತ್ರ ತುಂಬಾ ಸ್ಮೂತ್ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕು, ಇದಕ್ಕೆ ಒಂದು ಫ್ರೇಮ್ ತರ ಕಟ್ಟಿಸ್ಕೊಂಡು ನೀವು ನಿಮ್ಮ ಬಳಿ ಇಟ್ಕೊಂಡು ನೀವು ಪೂಜೆಯನ್ನ ಮಾಡ್ಕೊಳ್ಳಿ, ಆಯ್ತಾ. ಆಮೇಲೆ ಎಷ್ಟೋ ಜನ ಕೇಳ್ತೀರಿ, ಇದನ್ನ ನೀವು ಕೊನೆಗೆ ಏನ್ ಮಾಡ್ಬೇಕು, ಇಲ್ಲ ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಕ್ಕಾಗಲ್ಲ ಅಂತ ಅನ್ನೋರು ಇದನ್ನ ನಿಧಾನಕ್ಕೆ ಫೋಲ್ಡ್ ಮಾಡ್ಬಿಟ್ಟು ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿನೂ ಸಹ ಈ ಒಂದು ಸೂರ್ಯ ಯಂತ್ರವನ್ನ ನೀವು ಕ್ಯಾರಿ ಮಾಡಬಹುದು. ಆದ್ರೆ ಸಾಮಾನ್ಯವಾಗಿ ಅದು ಆಪ್ಷನ್ ಅಂತ ತಗೊಳ್ತೀವಿ. ಸೊ ನೀವು ಯಾರೆಲ್ಲ ಈ ಸೂರ್ಯ ಯಂತ್ರವನ್ನ ರಚನೆ ಮಾಡಿರ್ತೀರೋ ನಿಮ್ಮ ದೇವ್ರ ರೂಮ್ ಅಲ್ಲಿ ಶುದ್ಧವಾಗಿ ಇದನ್ನ ಇಟ್ಟು ಪೂಜೆ ಮಾಡಿ, ದಿನನಿತ್ಯವೂ ನಿಮ್ಮ ಇಂಟೆನ್ಷನ್ ಕೊಟ್ಟು ವಿಜುವಲೈಸೇಷನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ನಿಮಗೆ ಸಿದ್ಧಿ ಆಗೇ ಆಗತ್ತೆ ಅನ್ನುವಂಥದ್ದು ಇದರಲ್ಲಿ ನಾವು ಹೇಳುವಂಥದ್ದು. ಇದನ್ನ ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಸೂರ್ಯ ಯಂತ್ರವನ್ನ ರಚನೆ ಮಾಡುವಾಗ ನಾನು ಏನ್ ಹೇಳಿದೆ, ಮಾತಾಡಬಾರ್ದು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಮಧ್ಯದಲ್ಲಿ ಎದ್ದು ಹೋಗೋ ಹಾಗಿಲ್ಲ. ಒಂದು ಸಾರಿ ಕುತ್ಕೊಂಡ್ರಿ ಅಂದ್ರೆ ನೀವೆಲ್ಲ ಥಿಂಗ್ಸ್ಗಳನ್ನ ನಿಮ್ಮ ಬಳಿ ಇಟ್ಕೊಂಡು ನೀವು ಇದನ್ನ ರಚನೆ ಮಾಡಬೇಕಾಗತ್ತೆ. ನೀವು ಎದ್ದು ಹೋದೆ, ಯಾರ ಬಳಿನೋ ಮಾತಾಡದೆ, ಏನೇನೋ ಮಾಡಿದೆ ಅಂದ್ರೆ ಅದು ಯಂತ್ರ ರಚನೆ ಆಗ್ಲಿಕ್ಕೆ ಅಪಚಾರ ಆಗತ್ತೆ. ಹಾಗಾಗಿ ನೀವು ಇದು ಯಾವುದನ್ನು ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಒಂದ್ಸತಿ ಸ್ನಾನ ಮಾಡಿ ಮಡಿಯುಟ್ಟು ನೀವು ಕುತ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಸಾಮಗ್ರಿಗಳನ್ನೆಲ್ಲ ನಿಮ್ಮ ಬಳಿ ಇಟ್ಕೊಂಡು ಇದನ್ನ ಮೌನವಾಗಿ ಸೂರ್ಯನ ಒಂದು ಜಪ ತಪಗಳನ್ನ ಮಾಡ್ಕೊಳ್ತಾ, ಧ್ಯಾನ ಮಾಡ್ಕೊಳ್ತಾ, ಒಂದು ನಿಮ್ಮ ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಳ್ತಾ ನಿಮ್ಮ ಒಂದು ಸೂರ್ಯ ಯಂತ್ರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಈ ರಥಸಪ್ತಮಿ ದಿನ ತುಂಬಾ ವಿಶೇಷವಾಗಿದೆ, ತುಂಬಾ ವಿಶೇಷವಾದಂತ ದಿನ. ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಬೈ ಚಾನ್ಸ್ ಮಿಸ್ ಆದ್ರೆ ಏನ್ ಮಾಡ್ಬೇಕು ಅಂತ ಕೇಳುವಂತವ್ರಿಗೆ ಆಲ್ರೆಡಿ ನಾವು ಹೇಳಿದೀವಿ. ಯಾವುದಾದ್ರೂ ಭಾನುವಾರ ದಿನ ಅಥವಾ ಸೋಮವಾರ ದಿನ ಈ ಒಂದು ಸೂರ್ಯ ಹೋರ ಅಂತ ಬರುತ್ತೆ, ಅಂದ್ರೆ ಸನ್ ಹೋರ ಅಂತ ಬರುತ್ತೆ. ಈ ಒಂದು ಸನ್ ಹೋರ ಸಮಯ, ಆ ಸಮಯದಲ್ಲೇನೆ ನೀವು ಸೂರ್ಯ ಯಂತ್ರವನ್ನ ರಚನೆ ಮಾಡಬೇಕು. ಅಲ್ಲಿ ರಚನೆ ಮಾಡಿದಾಗ ಕೆಂಪು ಹೂವು, ಕೆಂಪು ಅಕ್ಷತೆ, ಗೋಧಿಯಿಂದ ಮಾಡಿದಂತ ನೈವೇದ್ಯ ಎಲ್ಲದೂ ಇರಲೇಬೇಕಾಗುತ್ತೆ. ಇದು ಶಾಸ್ತ್ರೋಕ್ತವಾಗಿ ನೀವು ಮಾಡ್ಕೊಳ್ಳುವಂಥದ್ದು. ಹಾಗೆ ದಿನನಿತ್ಯವೂ ನೀವು ಒಂದು ಗಾಯತ್ರಿ ಸೂರ್ಯ ಗಾಯತ್ರಿ ಮಂತ್ರವನ್ನ ದಿನನಿತ್ಯವೂ ನೀವು ಅದನ್ನ ಪಠಣೆ ಮಾಡಬೇಕು. ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡಬೇಕು. ಕೊನೆಗೆ ಏನು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಓಂ ಸೂರ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ, ಯಾವ್ದ್ರಲ್ಲ ಈ ಎರಡರಲ್ಲಿ ಯಾವ್ದಾದ್ರು ಓಂ ಗ್ರಿನಿ ಸೂರ್ಯಾಯ ನಮಃ ಅಂತನಾದ್ರೂ ನೀವು ಹೇಳ್ಕೊಂಡು, ಇದೆಲ್ಲ ಮೂಲ ಮಂತ್ರಗಳು, ಬೀಜಾಕ್ಷರಿ ಮಂತ್ರಗಳು, ಇದೆಲ್ಲದೂ ಇರುತ್ತೆ. ಸೊ ಇದನ್ನ ಸಾಕಷ್ಟು ಮಂತ್ರಗಳನ್ನ ನಾನು ಸೂರ್ಯನಂತೆ ಕೊಟ್ಟಿದ್ದೀನಿ, ನನ್ನ ವಿಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಸೊ ಇದನ್ನ ನೀವು ಮಾಡ್ತಾ ಹೋಗಿ ನಿಮಗೆ ಒಳ್ಳೇದಾಗತ್ತೆ. ಕೊನೆಗೆ ಏನೂ ಆಗಿಲ್ಲ, ಮಿಸ್ ಆಗ್ಬಿಟ್ಟಿದೆ, ಈ ಒಂದು ನಮಗೆ ಸಿಗ್ಲಿಲ್ಲ ನಮಗೆ ಅವತ್ತಿನ ದಿನ ಅಂದ್ರೆ ಇದನ್ನ ನಾವು ಒಂದು ಆಪ್ಷನ್ ಆಗಿ ತಗೋತೀವಿ. ಯೆಲ್ಲೋ ಶೀಟ್ ಮೇಲೆ ರೆಡ್ ಇಂಕ್ ಅಲ್ಲಿ ನಂಬರ್ಗಳನ್ನ ಬರ್ದಿದ್ದೀನಿ. ಇಲ್ಲಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಾರ್ಮಲಿ ಇಂಗ್ಲಿಷ್ ನಂಬರ್ ಇದೆ, ಆದ್ರೆ ನೀವು ಯಾರೆಲ್ಲ ಬರಿಬೇಕು ಅಂತ ಅನ್ಕೊಂಡಿದ್ದೀರೋ ಹಿಂದಿಯ ಸಂಖ್ಯೆಗಳನ್ನ ಬರಿಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಹಿಂದಿಯ ಸಂಖ್ಯೆಯನ್ನ ಬರಿಬೇಕಾಗತ್ತೆ. ಬರೆದು ಇದನ್ನ ಬೇಕಾದ್ರೆ ನೀವು ವ್ಯಾಲೆಟ್ ಅಲ್ಲಿ, ಪರ್ಸ್ ಅಲ್ಲಿ, ನಿಮ್ಮ ರೂಮ್ ಅಲ್ಲಿ, ನಿಮ್ಮ ಒಂದು ಯಾವ ಒಂದು ಪರ್ಸನಲ್ ಥಿಂಗ್ ಇರುತ್ತಲ್ಲ ಅಲ್ಲಿ ನೀವು ಇದನ್ನ ದಿನನಿತ್ಯವೂ ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಳ್ಳೋದಷ್ಟೇ ಅಲ್ಲ, ನೀವು ಓಂ ಸೂರ್ಯಾಯ ನಮಃ ಅಂತ ಹೇಳಿ ದಿನನಿತ್ಯವೂ ಕನಿಷ್ಠ ಪಕ್ಷ 108 ಸಾರಿ ಇದನ್ನ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ದು ವಿಶಸ್ ಏನಿದೆ ಅದನ್ನ ನೀವು ಹೇಳ್ಕೊಡ್ಬೇಕಾಗತ್ತೆ. ಇದು ನಾನು ಶಾಸ್ತ್ರೋಕ್ತವಾಗಿ ನಿಮ್ಗೆ ಹೇಳ್ಕೊಟ್ಟಿರೋ ಅಂತ ಒಂದು ಸೂರ್ಯ ಯಂತ್ರಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ಹೇಳಿದ್ದೀನಿ. ಭೋಜಪತ್ರ, ಹಾಗೆ ನಮ್ಗೆ ಅಷ್ಟಗಂಧ,
ಇದೆಲ್ಲ ಅಷ್ಟಗಂಧ ಸಿಗೋ ಅಂಥದ್ದು ಪಲ್ಸಾರಿ ಅಂಗಡಿಲಿ ಸಿಗುತ್ತೆ. ಯಂತ್ರ ಬರೀಲಿಕ್ಕೆ ಅಂದರೆ ನಿಮಗಿಂತ ಜೋರಾಗಿ ಅವರೇ ಕೊಡ್ತಾರೆ. ಹಾಗೆ ನಾವು ಏನನ್ನ ತಗೊಂಡಿದ್ದೀವಿ, ಇಲ್ಲಿ ದಾಳಿಂಬೆ ಕಡ್ಡಿ. ಕೊನೆಗೆ ನಿಮ್ಮ ಮನೆಯಲ್ಲಿ ದಾಳಿಂಬೆ ಗಿಡ ಇದೆಯಾ, ಅದನ್ನೇ ನೀಟಾಗಿ ಒಂದು ಕಡ್ಡಿ ಮಾಡಿಕೊಂಡು ಪೆನ್ ಥರ ಮಾಡ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಇಷ್ಟೆಲ್ಲ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಹೇಳುವಂಥದ್ದು, ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕು, ನಾವು ಟಾಪಲ್ಲಿ ಇರಬೇಕು, ವ್ಯಾಪಾರ ವ್ಯವಹಾರ ವೃದ್ಧಿ ಆಗಬೇಕು, ಪ್ರತಿಯೊಂದು ವಿಚಾರದಲ್ಲೂ ನಾನು ಟಾಪಲ್ಲಿ ಇರಬೇಕು ಅಂದ್ಕೊಂಡಿರೋರು ದಿನನಿತ್ಯವೂ ಈ ಒಂದು ಸೂರ್ಯ ಯಂತ್ರದ ಒಂದು ಆರಾಧನೆ ಮಾಡ್ತಾ ಹೋಗಿ. ಬಹಳ ಬೇಗ ರಿಸಲ್ಟ್ ಸಿಗುತ್ತೆ. ಬಹಳ ಬೇಗ ಅಂದರೆ ಬಹಳ ಬೇಗ ರಿಸಲ್ಟ್ ಸಿಗುತ್ತೆ. ನೀವೇನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಇಷ್ಟು ಬೇಗ ನೆರವೇರ್ತಾ ಅಂತ ಹೇಳಿ ನೀವೇ ಖುಷಿ ಪಡ್ತೀರಿ. ಮತ್ತೆ ಮುಂದೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರೋ ಉಪಯೋಗಕಾರಿಯಾಗಿರುವಂಥ ಟಾಪಿಕ್ ಒಂದಿಗೆ ಬರ್ತಾ ಇದ್ದೀನಿ. ಹೋಗ್ಬರ್ಲಾ? ನಮಸ್ಕಾರ.